ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ, ನಮ್ಮ ನೆಚ್ಚಿನ ನಾಯಕರಾದ ಡಿ ಕೆ ಶಿವಕುಮಾರ್ ಸರ್ಗೆ, ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಸ್ಟೂಡೆಂಟ್ಸ್ಗೂ, ಹಾಗೆ ಈ ಕಾರ್ಯಕ್ರಮನ ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ VTU 24ನೇ ವರ್ಷದ ಫೆಸ್ಟ್ಗೆ ನನ್ನನ್ನು ಇಲ್ಲಿಗೆ ಕರೆದಂಥ ಐಶ್ವರ್ಯ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ DK, ಮಗಳು BK, ಬ್ರ್ಯಾಂಡ್ ಕರ್ನಾಟಕ. ನಾನು ಜಾಸ್ತಿ ಬೋಧನೆಯನ್ನು ಮಾಡಲ್ಲ, ಬೇಗ ಮ್ಯಾಟ್ರಿಗೆ ಬರ್ತೀನಿ. ಏಕೆಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಬೋಧನೆ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡೋದಕ್ಕಿಂತ ಮುಂಚೆ ನಾನು ಅಣ್ಣನ ಕೇಳ್ತಿದ್ದೆ, ಅಣ್ಣ ಎಷ್ಟು ಗಂಟೆಗೆ ಮಲಗ್ತೀರಾ, ಎಷ್ಟು ಗಂಟೆಗೆ ಎದ್ಕೊಳ್ತೀರಾ ಅಂತ. ಪಾಪ ಅವ್ರು ಬ್ಯುಸಿ ಶೆಡ್ಯೂಲಲ್ಲಿ ಹೇಳಿದ್ರು. 2:15 ಮಲ್ಕೊಂಡು ಬೇಗ ಎದ್ಬಿಟ್ಟೆ, ಒಂದು 6:15 ಎದ್ದೆ ಅಂದರು. ಇದ್ರ ಸರಿ ಸುಮಾರು ಎಷ್ಟು ವರ್ಷದಿಂದ ಮಾಡ್ತಾ ಇರ್ತಾರೆ ಈ ಸ್ಥಾನಕ್ಕೆ ಬರೋದಕ್ಕೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾಯ್ತಾ? ನಮ್ಮ ಫ್ಯೂಚರ್ CM ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ. ಸ್ಟೂಡೆಂಟ್ಸ್ಗೆಲ್ಲರಿಗೂ ಎರಡೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, 2 ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಏನು ಕನ್ಸ್ಕೊಂಡಿರ್ತಾರೋ ಅದನ್ನು ಈಡೇರಿಸೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ. ಯಾಕೆಂದರೆ ಎಷ್ಟೊಂದು ಜನ ತಂದೆ ತಾಯಂದರು ತುಂಬ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಇಂಥ ಒಳ್ಳೆ ಕಾಲೇಜಲ್ಲಿ ಓದಿಸ್ತಾ ಇರ್ತಾರೆ. ಇಲ್ಲ ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ಇನ್ನೇನೋ ಆಗಬೇಕು ಅಂತ ಓದಿಸ್ತಾ ಇರ್ತಾರೆ. ಅದನ್ನು ಫಸ್ಟು ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ನನ್ನ ಏಮ್ ಬೇರೆ ಏನೋ ಇತ್ತು ಅಂದರೆ ದಯವಿಟ್ಟು ಅದನ್ನಾದರೂ ಮಾಡಿ. ಯಾಕೆಂದರೆ ವಿಷಯಕ್ಕೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವತ್ತೇ ಇದ್ರೂ ಲೈಫಲ್ಲಿ ನಿಮ್ಮಗಳ ಬಾಯ್ ಫ್ರೆಂಡು ನಿಮ್ಮಗಳ ತಂದೆಗಿಂತ ದೊಡ್ಡ ಹೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಗಂಡು ಮಕ್ಳಿಗೂ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವತ್ತಿದ್ರೂ ನಿಮ್ಮಗಳ ಗರ್ಲ್ ಫ್ರೆಂಡು ನಿಮ್ಮಗಳ ತಾಯಿಗಿಂತ ಜಾಸ್ತಿ ಪ್ರೀತಿಸಕ್ಕೆ ಸಾಧ್ಯನೇ ಇಲ್ಲ. ಸೊ ದಯವಿಟ್ಟು ತಂದೆ ತಾಯಿ ವಿಷನನ್ನು ಈಡೇರಿಸೋದಕ್ಕೆ ಟ್ರೈ ಮಾಡಿ. ಇಲ್ಲ ನಿಮಗೆ ಏನಾದರೂ ಏಮಿತ್ತಾ ಅದನ್ನು ಪರ್ಸ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಬಂದಿದ್ದಾರಂತೆ, ಹೌದೇನ್ರಿ? ಚಲೋ ಇದ್ದೀರಾ? ಖುಷಿ ಆಯಿತು. ಐಶ್ವರ್ಯ ಮ್ಯಾಮ್ ಹೇಳ್ತಾ ಇದ್ರು ಸುಮಾರು 100 ಕಾಲೇಜಿಂದ ಬಂದಿದ್ದಾರೆ ಅಂತ. ತಗೊಳ್ರಿ, 300 ಕಾಲೇಜಿಂದ ಬಂದಿದ್ದಾರೆ. ಇವ್ರಿಗೆಲ್ಲ ಅಕಾಮಿಡೇಟ್ ಮಾಡಿದ್ದಾರೆ, ಎಷ್ಟು ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಯಿತು. ಒಂದು ವಿಷನ್ ಇದೆ. ಮ್ಯಾಮ್ಗೆ ಒಳ್ಳೇದಾಗಲಿ, ಇನ್ನೂ ಎತ್ತರಕ್ಕೆ ಹೋಗಲಿ ಈ ಕಾಲೇಜು. ಆ್ಯಂಡ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. 2ನೇ ವಿಷಯ ಏನು ಅಂದರೆ ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.